ದೀಪ ಸಣ್ಣ ಉರಿತೈತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ನನ್ನ ಚಾನೆಲ್ನ ನೋಡ್ತಾ ಇದ್ದೀನಿ, ಲೈಕ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಎಲ್ಲ ಬೇಕು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ನಾನು ಎಷ್ಟೊಂದು ದಿವಸದಿಂದ ಅಂದ್ಕೊಂಡಿದ್ದೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಆದರೆ ಆಗ್ತಾ ಇರಲಿಲ್ಲ. ಕಾಲೇಜ್ ಡೇಸಲ್ಲೆಲ್ಲ ಫ್ರೆಂಡ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೆ. ಯಾಕೋ ಕಾಲೇಜ್ ಬಿಡ್ತಾಯಿಂದ 1 ವರ್ಷ ಆಯಿತು, ಹೋಗೇ ಇಲ್ಲ. ಹೋಗಬೇಕು ಅಂತ ಅಂದ್ಕೊತೀನಿ, ಹೋಗೋಕ್ಕಾಗ್ತಾನೇ ಇರಲಿಲ್ಲ. ಅದಕ್ಕೆ ಇವತ್ತು ಗುರುವಾರ ಆಗಿರೋದ್ರಿಂದ ಅದಕ್ಕೆ ಅಮ್ಮಂಗೆ ಹೇಳ್ದೆ, ಅಮ್ಮ ಹೋಗೋಣ ಬಾ ಅಂತ. ಸರಿ ಆಯಿತು ಅಂದ್ಬಿಟ್ಟು, ಹೆಂಗೋ ವಾರನೂ ಮಾಡಿದ್ನಲ್ಲ, ಸರಿ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದೈತಲ್ಲ ಯಾವುದಪ್ಪ ಕೋರ್ಟ್ ಐತಲ್ಲ, ಕೋರ್ಟಿಂದ ಆಪೋಸಿಟೇ ಇರೋದು ಸಾಯಿಬಾಬಾ ದೇವಸ್ಥಾನ. ಬನ್ನಿ. ಯಾವ ಥರ ದರ್ಶನ ಮಾಡ್ತಾರೆ, ಯಾವ ಥರ ರೆಡಿ ಮಾಡಿರ್ತಾರೆ, ಏನು ಎತ್ತ ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡೋದ್ರಿಂದ ನಾನು ವೀಡಿಯೋ ಮಾಡೋದು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಹೋಗೋಣ. ದೇವಸ್ಥಾನ ಒಳಗಡೆ ಬಂದು ಇವಾಗ ತಾನೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಹೋಗೋಕ್ಕಾಗಲ್ಲ, ಬಟ್ ಇಲ್ಲೇ ನೋಡ್ಕೊತಾ ಇದ್ದೀವಿ. ಈಗ ದೇವ್ರನ್ನ ಹಂಗೆ ಕೈ ಮುಕ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಸಾಯಿಬಾಬನ ಫೋಟೋ ಸಿಗುತ್ತೆ. ಸಾಯಿಬಾಬನ ಫೋಟೋ ಆದಮೇಲೆ ಅದ್ರದ್ದು ಬಂದು ಫುಲ್ಲು ದೊಡ್ಡ ದೇವಸ್ಥಾನ ಇದು. ರಾಮನಗರದಲ್ಲಿರೋದು ಒಂದೇ ದೇವಸ್ಥಾನ ಸಾಯಿಬಾಬಂದು. ನೋಡಿ ಎಷ್ಟೊಂದು ಜನ ಬರ್ತಾಯಿದ್ದಾರೆ. ಸಾಯಂಕಾಲ ಹೊತ್ತು ಜಾಸ್ತಿ ಜನ ಬರ್ತಾರೆ, ಬೆಳಗ್ಗೆ ಬರೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಕೆಲಸದ ಮೇಲೆ ಸ್ಕೂಲು ಕಾಲೇಜು ಎಲ್ಲ ಹೋಗ್ತಾರಲ್ವ, ಹಂಗಾಗಿ ಬೆಳಗ್ಗೆ ಹೋದ ಅಷ್ಟು ರಶ್ ಇರೋಲ್ಲ. ನೈಟ್ ಹೊತ್ತಂತೂ ಕೇಳೋಕ್ಕೆ ಆಗಲ್ಲ, ಅಷ್ಟು ರಶ್ಶು. ದೇವಸ್ಥಾನದಿಂದ ಆಚೆಗಡೆ ಎಲ್ಲ ನಿಂತ್ಕೊಂಡು ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಅಷ್ಟು ರಶ್ ಇರ್ತಾರೆ ನೀವು ಕಂಡಂಗೆ. ನೋಡಿ, ನಾನು ಅಮ್ಮ ಅಷ್ಟೇ ಬಂದಿದ್ದು. ಅಕ್ಕನ ಕೇಳಿದ್ದಕ್ಕೆ ಬರಲ್ಲ ಅಂತ ಹೇಳಿದ್ಲು. ಇನ್ನೇನು ಸರಿ ಬಿಡಿ ಅಂದ್ಬಿಟ್ಟು ನಾವಿಬ್ಬರೇ ಹೋದೋ, ಅಮ್ಮ ನಾನು ಹೋಗಿ ಎಲ್ಲ ನಾವು ಕೈ ಮುಕ್ಕೊಂಡು ಕೂತಿದ್ದೋ. ಹೋಗ್ಬೇಕಾದ್ರೆ ಹೇಳ್ತಾಯಿದ್ರು, ಇನ್ನು 5 ನಿಮಿಷ ಇರಿ, ಮಹಾಮಂಗಳಾರತಿ ಆಗುತ್ತೆ 12 ಗಂಟೆಗೆ ಅಂತ. ಸರಿ ಆಯಿತು, ಇನ್ನೇನು 1/2 hour ಅಲ್ವಾ, ಮನೆಗೆ ಹೋಗಿ ಏನು ಕೆಲಸ ಏನೂ ಇರಲಿಲ್ಲ. ಅದಕ್ಕೇ ಸರಿ ಆಯಿತು ಅಂದ್ಬಿಟ್ಟು ಇಲ್ಲೇ ಇದ್ದು ಎಲ್ಲ ಜನಗಳೆಲ್ಲ ನೋಡ್ತಾ ಇರ್ಬೋದು. ಬರ್ತಾಯಿದ್ದಾರೆ, ಹೋಗ್ತಾ ಇದ್ದಾರೆ. ಜಾಸ್ತಿ ಜನನೇ ಬರ್ತಾರೆ ಈ ಗುರುವಾರದೊತ್ತು. ನಾನು ಎಷ್ಟೊಂದು ಸತ ಅಂದ್ಕೊಂಡಿದ್ದೆ ಗುರುವಾರದೊತ್ತು ಬರೋಣ ಅಂತ, ಆದರೆ ಆಗ್ತಾನೇ ಇರಲಿಲ್ಲ. ಇವತ್ತು ಹೆಂಗೋ ದೇವ್ರು ಕರ್ಕೊಂಡಿದ್ದೆ ನನಗೆ. ನಾನು ಈ ಸತ ಗುರುವಾರದಿಂದ ಬಿಟ್ಬಿಡೋಣ ಚಿಕನ್ ಮಟನ್ ತಿನ್ನೋದು ಅಂತ ಅಂದ್ಕೊಂಡಿದ್ದೀನಿ. ಈ ಸತ ರಾಯರು ನೆಮ್ತಾನೇ ಇರಲಿಲ್ಲ. ಈ 2 ವಾರದಿಂದ ನೆಮ್ತಾ ಇರೋದು ನಾನು. ಹೆಂಗೋ ಸಾಯಿಬಾಬಾಗೂ ಆಗುತ್ತೆ, ರಾಯರಿಗೂ ಆಗುತ್ತೆ ಅಂದ್ಬಿಟ್ಟು ಬಿಟ್ಬಿಡ್ತಾಯಿದ್ದೀನಿ. ಅದಕ್ಕೆ ಗುರುವಾರದೊತ್ತೆಲ್ಲ ಪೂಜೆ ಮಾಡ್ತೀನಿ.
ಪಾಯಸನ ಇವಾಗ ತಿಂತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮಳೆ ಬರ್ತೈತೆ. ಟೈಮ್ ಬಂದು 1 ಗಂಟೆ ಆಗಿದೆ. ಇವಾಗೇ ಮಳೆ ಬರ್ತಾ ಇದೆ ಜೋರಾಗೇ. ನಾವು ಆಚೆ ಬಟ್ಟೆ ಹಾಕಿದ್ದೋ ಓಡಿ ಬಂದು ಎತ್ತೋದಾಯಿತು. ಪಾಪ ಅಲ್ಲಿ ಯಾರೋ ಬಿಲ್ಡಿಂಗಲ್ಲಿ ಬಟ್ಟೆ ಒಣಗಾಕಿದ್ದಾರೆ, ಎತ್ಕೊಂಡೇ ಇಲ್ಲ ಪಾಪ. ನೋಡಿ, ನಾವು ಅಮ್ಮ ರಂಗೋಲಿ ಬಿಟ್ಟಿದ್ರು. ಬರ್ತೈತೆ, ಕಮೆಂಟ್ ಹಾಕಿ ನಿಮ್ಮೂರಲ್ಲೂ ಮಳೆ ಬೀಳ್ತೈತಾ? ಹಂಗೆ ಮಾತಾಡ್ತಾ ಇದ್ದು ಅಜ್ಜಿ ಇಲ್ಲೇ ಬಂದಿದ್ರು. ಅಡುಗೆ ಟೆನ್ಷನ್ನೇ ಇಲ್ಲ, ಯಾಕಂದರೆ ನಮ್ಮ ಅಪ್ಪನೇ ತಂದಿದ್ದಾರೆ. ಹಂಗಾಗಿ ಟಿ ವಿ ನೋಡ್ಕೊಂಡಿದ್ರು. ಅಡುಗೆ ನಮ್ಮ ಅಪ್ಪನೇ ಚಿಕನ್ ಚಾಪ್ಸು ಮತ್ತು ಗೀ ರೈಸ್ ತಂದು ಕೊಟ್ಟಿದ್ದಾರೆ. ಇವಾಗ ನೈಟ್ಗೂ ಅದೇನೇ, ಏನು ಮಾಡೋಕ್ಕೆ ಹೋಗಲ್ಲ ಅಮ್ಮ. ಅದಕ್ಕೇ ಟಿ ವಿ ನೋಡಿಕೊಂಡು ಅವ್ರ ಮಮ್ಮಿ ಜೊತೆ ಮಾತಾಡ್ಕೊಂಡಿದ್ದಾರೆ. ನೋಡಿ, ಗೀ ರೈಸ್ ಇದು, ಚಿಕನ್ ಚಾಪ್ಸ್ ಇದೆ. ಇವಾಗ ನೈಟ್. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ನಿನ್ನೆ ವ್ಲಾಗು ಎಂಡ್ ಮಾಡೋಕ್ಕಾಗಿಲ್ಲ. ಅದಕ್ಕೇ ಇವತ್ತು ಫ್ರೈಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬೆಳಗ್ಗೆ 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ನೋಡಿ, ಕಾಫಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ರೆಡಿ ಆಯಿತು. ಹಾಯ್ ಫ್ರೆಂಡ್ಸ್, ಇವತ್ತು ಓಂ ಶಕ್ತಿಲಿ ಪೂಜೆ ನಡೀತೈತಂತೆ. ಕಲಸ ಎಲ್ಲ ಹೊತ್ಕೊಂಡೋಗಿ ಪೂಜೆ ಮಾಡ್ತಾರಂತೆ. ನಾವು ಹೋಗ್ತೀವಲ್ಲ, ಅದಕ್ಕೇ ನಾವಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ನಾವು ಪೂಜೆ ಮಾಡ್ಕೊತಾ ಇದ್ದೀವಿ. ಏನು ಗ್ರ್ಯಾಂಡಾಗಿ ನೋಡಿ, ಪೂಜೆನೂ ಆಗಿದೆ. ಅಲ್ಲಿ ಪ್ರಸಾದಕ್ಕೆ ರಸಾಯನ ಮಾಡಿದ್ದೀವಿ, ಅರ್ಜೆಂಟ್ಗಾಗುತ್ತೆ ಅಂದ್ಬಿಟ್ಟು. ನೋಡಿ, ಈ ಥರ ಪೂಜೆ ಮಾಡಿದ್ವಿ. ನಮ್ಮನೆ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದಾರೆ. ನಾವೇನಷ್ಟು ಗ್ರ್ಯಾಂಡಾಗಿ ಏನು ಮಾಡಲ್ಲ. ಟಿಫನ್ಗೆ ಬಜ್ಜಿ ಮಾಡೋಣ ಅಂತ ಹಿಟ್ಟು ಕಲಿಸ್ತಾ ಇದ್ದೀನಿ. ಅಕ್ಕ ಅಲ್ಲಿ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದಾಳೆ. ರೈಸು ಸಹ ಆಗಿದೆ. ಇವಾಗ ಬಜ್ಜಿ ಹಾಕ್ಕೊಂಡು ಟಿಫನ್ ಮಾಡೋದಷ್ಟೇ. ನಾನೇನಿದಾನು ಕಲಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಬಜ್ಜಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.